ವಿಷಯ ಗೊತ್ತಾಯ್ತಾ? ಬೆಂಗಳೂರಿನ ಪ್ರತಿಷ್ಠಿತ ಕಲಾಕ್ಷೇತ್ರ ಇಷ್ಟರಲ್ಲೇ ಡೆಮಾಲಿಷ್ ಆಗ್ತಿದೆ. ನ್ಯಾಷನಲ್ ಕಾಲೇಜ್ ಜಯನಗರ್ ಎಷ್ಟೋ ಕನಸುಗಳಿಗೆ ಮೆಟ್ಲಾಗಿರೋ ಜಾಗ, ಎಷ್ಟೋ ಸಾಧಕರಿಗೆ ತೊಟ್ಲಾಗಿರೋ ಜಾಗ. ನಾನು ಇಲ್ಲೇ ಓದಿದ್ದು. ಫಿಲಮ್ ಇಂಡಸ್ಟ್ರಿಗೆ ಬರಬೇಕು ಅನ್ನೋ ನನ್ನ ಕನಸಿನ ಮೊದಲನೇ ಮೆಟ್ಲು ಇಲ್ಲೇ ಹತ್ತಿದ್ದು. ಇದೇ ನೋಡಿ, HN ಕಲಾಕ್ಷೇತ್ರ. 1986 ಜಾನ್ವರಿ 25ನೇ ತಾರೀಕು ಶ್ರೀ ರಾಮಕೃಷ್ಣ ಹೆಗಡೆ ಅವರಿಂದ ಈ ಜಾಗ ಉದ್ಘಾಟನೆ ಆಗುತ್ತೆ. ಅವತ್ತಿಂದ ಇವತ್ತಿನವರೆಗೂ ಈ ಜಾಗ ಎಷ್ಟೋ ಸಾಧಕರಿಗೆ ಸಾಕ್ಷಿಯಾಗಿದೆ ಅಂತ ಹೇಳೋದ್ರಲ್ಲಿ ತಪ್ಪೇನಿಲ್ಲ. ವರ್ಷಗಳೇ ಕಳೆದೋಗಿತ್ತು ಈ ಸ್ಟೇಜ್ ಹತ್ತಿ. ನೀವೇನೇ ಹೇಳಿ, ಹಳೆ ನೆನಪುಗಳು ಕೊಡೋ ಫೀಲಿಂಗೇ ಬೇರೆ. ಇದೇ ಸ್ಟೇಜ್ ಮೇಲೆ ನಾನು ಮೊದಲು ಒಂದು ನಾಟಕಕ್ಕೆ ಬಣ್ಣ ಹಚ್ಚಿದ್ದು. ಇಲ್ಲಿದ್ದ ಆಡಿಯನ್ಸೇ ನನ್ನ ಪರ್ಫಾರ್ಮೆನ್ಸ್ಗೆ ಮೊದಲು ಚಪ್ಪಾಳೆ ತಟ್ಟಿದ್ದು. ಬನ್ನಿ, ಗ್ರೀನ್ ರೂಮ್ಸ್ ತೋರಿಸ್ತೀನಿ. ಇದೆಲ್ಲ ಬ್ಯಾಕ್ ಸ್ಟೇಜು. ಗ್ರೀನ್ ರೂಮ್ಸ್. ಇಲ್ಲೇ ನಾವು ನಾಟಕಗಳಿಗೆಲ್ಲ ಮೇಕಪ್ಪು, ಕಾಸ್ಟ್ಯೂಮ್ಸ್ ಎಲ್ಲ ಹಾಕೊಳ್ತಿದ್ದ ಜಾಗ. ಸ್ಟೇಜ್ಗೆ ಹೋಗೋಕ್ಕೂ ಮುಂಚೆ ಸಣ್ಣದಾಗಿ ಒಂದು ರನ್ ಥ್ರೂ ಅಥವಾ ಪ್ರೇಯರ್ಸ್ ಎಲ್ಲ ಮಾಡ್ತೀವಲ್ಲ, ಆ ಜಾಗ ಇದು. ಆ ಕಡೆಯಿಂದ ಬಂದರೆ ಈ ಕಡೆಯಿಂದನೂ ಹೋಗ್ಬೋದು. ಎಲ್ಲ ಕಡೆ ಬಾಗಿಲುಗಳಿರುತ್ತೆ. ಆಗ PUC ಓದಬೇಕಾದ್ರೆ ಕ್ಲಾಸ್ಗಳಿಗಿಂತ ಜಾಸ್ತಿ ಇಲ್ಲೇ ಟೈಮ್ ಕಳೀತಿದ್ವಿ. ಇದು ಮತ್ತು ಹಿಂದೆ ಒಂದಿದೆ ಸ್ಟೇಜು, ಅಲ್ಲಿ ರಿಹರ್ಸಲ್ಸ್ ಮಾಡ್ತಿದ್ವಿ. ಆ ಜಾಗನೂ ತೋರಿಸ್ತೀನಿ. ಈ ವಿಡಿಯೋ ಮಾಡಿದ ಉದ್ದೇಶ ಇಷ್ಟೇ. ಈ ಆಡಿಟೋರಿಯಂ ಡೆಮಾಲಿಷ್ ಆಗುತ್ತೆ, ಇದೇ ಜಾಗದಲ್ಲಿ ಹೊಸ ಬಿಲ್ಡಿಂಗ್ ಬರುತ್ತೆ, ಅದರಲ್ಲೊಂದು ಆಡಿಟೋರಿಯಂ ಇರುತ್ತೆ. ಎಲ್ಲದಕ್ಕೂ ಒಂದು ಎಕ್ಸ್ಪೈರಿ ಡೇಟ್ ಅಂತ ಇದ್ದೇ ಇರುತ್ತೆ. ಆದರೆ ನಮ್ಮ ನೆನಪುಗಳಿಗೆ